ಕುರಾನಿನ ಸೂರ್ಯ ಬಕ್ರಾದ 187ನೇ ಆಯತ್ತಿನ ಕನ್ನಡ ಅನುವಾದ ಈ ಥರ ಇರ್ತದೆ. ಉಪವಾಸ ವೃತದಂದು ರಾತ್ರಿಯ ಕಾಲದಲ್ಲಿ ನೀವು ನಿಮ್ಮ ಪತ್ನಿಯರೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದನ್ನು ಹಲಾಲ್ ಧರ್ಮಸಮ್ಮತಗೊಳಿಸಲಾಗಿರುತ್ತದೆ. ಅವರು ನಿಮಗೆ ಉಡುಪಾಗಿರುವರು ಮತ್ತು ನೀವು ಅವರಿಗೆ ಉಡುಪಾಗಿರುವಿರಿ. ನೀವು ರಹಸ್ಯವಾಗಿ ಆತ್ಮವಂಚನೆ ಮಾಡುತ್ತಿದ್ದುದು ಅಲ್ಲಾಹನಿಗೆ ತಿಳಿಯಿತು. ಆದರೆ ಅಲ್ಲಾಹ್ ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿ ನಿಮ್ಮನ್ನು ಕ್ಷಮಿಸಿರುತ್ತಾನೆ. ಇನ್ನು ನೀವು ಅವರೊಂದಿಗೆ ರಮಿಸಿರಿ ಮತ್ತು ಅಲ್ಲಾಹನು ನಿಮಗೆ ನಿಯಮಿತಗೊಳಿಸಿದ ಸವಿಯನ್ನು ಅನುಭವಿಸಿಕೊಳ್ಳಿರಿ. ಮತ್ತು ഇരുಳಿನ ಕರಿ ರೇಖೆಯಿಂದ ಉಷಃಕಾಲದ ಬಿಳಿ ರೇಖೆಯು ನಿಮಗೆ ಬೇರ್ಪಟ್ಟು ತೋರುವವರೆಗಿನ ನಿಶಾವಧಿಯಲ್ಲಿ ತಿನ್ನಿರಿ ಮತ್ತು ಕುಡಿಯಿರಿ. ಅನಂತರ ಈ ಕಾರ್ಯಗಳನ್ನೆಲ್ಲ ಬಿಟ್ಟು ರಾತ್ರಿಯವರೆಗೆ ನಿಮ್ಮ ಉಪವಾಸ ವೃತವನ್ನು ಪೂರ್ತಿಗೊಳಿಸಿರಿ. ನೀವು ಮಸೀದಿಗಳಲ್ಲಿ ಇತಿಕಾಫ್ಗೆ ಧ್ಯಾನಾಸಕ್ತರಾಗಿ ಕುಳಿತಿರುವಾಗ ಸ್ತ್ರೀ ಸಂಭೋಗ ಮಾಡಬೇಡಿರಿ. ಇವು ಅಲ್ಲಾಹ್ ನಿರ್ಣಯಿಸಿದ ಕೆಲವು ಮೇರೆಗಳು. ಇವುಗಳನ್ನು ಸಮೀಪಿಸಬಾರ್ದು, ಅಂದರೆ ಹತ್ತಿರ ಕೂಡ ಸುಳಿಬಾರ್ದು. ಹೀಗೆ ಜನರು ಅಪರಾಧಗಳಿಂದ ಪಾರಾಗುವರೆಂದು ನಿರೀಕ್ಷಿಸಿ ಅಲ್ಲಾಹ್ ತನ್ನ ಆದೇಶಗಳನ್ನು ಸುಸ್ಪಷ್ಟವಾಗಿ ವಿವರಿಸುತ್ತಾನೆ.